ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಣ ಕೆಮ್ಮಿಗೆ ರಾಮಬಾಣ ಹರಿರ ಮಾಡ್ತಾಯಿದ್ದೀನಿ. ಅದಕ್ಕೆ ಗಸಗಸೆ ಮತ್ತು ಏಲಕ್ಕಿ ಎರಡು ಹುರ್ಕೋಬೇಕು. ಇದು ನಮ್ಮ ತಾಯಿಯವರು ನಮಗೆ ಒಣಕೆಮ್ಮು ಬರ್ತಾ ಇದ್ದರೆ ಹೀಟ್ಗೆ ಒಣಕೆಮ್ಮು ಬರೋದು. ಅದರಿಂದ ಒಣಕೆಮ್ಮು ಬರ್ತಾ ಇದ್ದರೆ ಯಾವಾಗಲೂ ನಮಗೆ ಮಾಡಿಕೊಡೋರು. ಇದನ್ನು ವಾರಕ್ಕೆ 3 ಸರಿ ಕುಡಿದ್ಬಿಟ್ರೆ ಯಾವಾಗಲೂ ಸುಮ್ಮನಾದರೂ ಅಂತ ಇರ್ತಾರೆ ನೋಡಿ, ಅದು ಹೀಟ್ಗೆ ಕೆಮ್ಮು ಬರೋದು. ಆವಾಗ ಇದನ್ನು ಮಾಡಿ ಕೊಡ್ತಾಯಿದ್ರು. ತಟ್ ಅಂತ ನಿಂತೋಗ್ಬಿಡ್ತಾಯಿತ್ತು. ಗಸಗಸೆ ಹಾಕ್ತಾಯಿದ್ದೀನಿ ಹುರಿಯೋದಕ್ಕೆ. ಏಲಕ್ಕಿ ಹಾಕ್ತಾಯಿದ್ದೀನಿ, ಬಿಡಿಸಿ ಹಾಕಬೇಕು. ಇದೆರಡು ಸಣ್ಣ ಉರಿಲೆ ಗಮ್ ಅಂತ ಹುರ್ಕೋಬೇಕು. ಸಾಮಾನ್ಯವಾಗಿ ಈ ಥರ ಎಲ್ಲ ಮಾಡಿ ಕುಡಿಯೋದೇ ತುಂಬಾ ಕಮ್ಮಿ. ತುಂಬ ಚೆನ್ನಾಗಿರುತ್ತೆ ಇದು ಕುಡಿಯೋಕ್ಕೆ. ನೋಡಿ, ಪಟಪಟ ಅಂತ ಆಗಿದೆ. ಇದು ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ ತಕ್ಷಣ ಜಾರ್ಗೆ ಹಾಕೋಬೇಕು. ಈಗ ರುಬ್ಕೊಳ್ಳೋಕ್ಕೆ ಒಣ ಕೊಬ್ಬರಿ ಇದು ಹಾಕ್ತಾ ಇದ್ದೀನಿ. ಸ್ವಲ್ಪ ಬಾದಾಮಿ 4, ಮತ್ತು ಉದ್ದಿರೋ ಗಸಗಸೆ ಮತ್ತು ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಕಾಯಿ ಬೇಗ ರುಬ್ಬಕ್ಕಾಗಲ್ಲ. ನೀರು ಹಾಕಿ ಫಸ್ಟು ಪುಡಿ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ಗಸಗಸೆ ಕೊಬ್ಬರಿ ಆಗಿರೋದ್ರಿಂದ ಬೇಗ ನುಣ್ಣಗಾಗಲ್ಲ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಒಂದು ಪಾತ್ರೆ ಇಟ್ಟಿದ್ದೀನಿ. ಈ ರುಬ್ಬಿರೋದು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ 5 ನಿಮಿಷ ಕುದಿಸ್ಬೇಕು. ಬಾದಾಮಿ ಗಸಗಸೆ ಹಾಕಿರೋದ್ರಿಂದ 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ 1 ಸ್ಪೂನು ಕಲ್ಸಕ್ಕರೆ ಹಾಕ್ತಾ ಇದ್ದೀನಿ. ಕಲ್ಸಕ್ಕರೆನೂ ತಂಪು. ನಾನು ಯೂಸ್ ಮಾಡಿರೋದು ಎಲ್ಲ ತಂಪಿನ ಪದಾರ್ಥನೇ. ಹೀಟ್ ಇರೋ ಬಗ್ಗೆ ತಂಪಿನ ಪದಾರ್ಥನೇ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಕಲ್ಸಕ್ಕರೆ, ಬಾದಾಮಿ, ಗಸಗಸೆ, ಕೊಬ್ಬರಿ ನೋಡಿ 1 ಸ್ಪೂನು. ಬೇಕು ಅಂದರೆ ಇನ್ನೂ ಹೆಚ್ಚಾಗಿ ಹಾಕೋಬೋದು. ನಾನು 1 ಸ್ಪೂನ್ ಹಾಕಿದ್ದೀನಿ ಕಲ್ಸಕ್ಕರೆ. ಇದು ಚೆನ್ನಾಗಿ ಕುದಿ ಬರಬೇಕು. ಇದನ್ನು ಇವರೇ ಕುಡಿಬೇಕು ಅಂತ ಏನಿಲ್ಲ, ಯಾರು ಬೇಕಾದರೂ ಕುಡಿಬೋದು. ಹೀಟು, ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ. ಬರೀ ಕೆಮ್ಮಿಗೆ ಅಂತಲೇ ಇಲ್ಲ, ಬೇರೆ ಥರ ಏನೇನೋ ಹೀಟಿನ ಪದಾರ್ಥ ತಿಂದಿರ್ತಾರೆ. ಅದು ಇದು ಕೋಳಿ ಎಲ್ಲ ತಿಂದಿರ್ತಾರೆ. ಹೊಟ್ಟೆ ಎಲ್ಲ ಬಿಸಿ ಬಿಸಿ ಥರ ಆಗ್ತಾ ಇರುತ್ತೆ. ಅವಾಗನೂ ಇದನ್ನು ಮಾಡ್ಕೊಂಡು ಕುಡಿದ್ರೆ ಬೇಗ ನಿಂತೋಗುತ್ತೆ. ಅದಕ್ಕೆ ಅರ್ಧ ಲೋಟ ಹಾಲು ಸೇರಿಸ್ತಾ ಇದ್ದೀನಿ. ನಾನು 2 ಕುಡಿಯಷ್ಟು ಮಾಡಿದ್ದೀನಿ. ಇನ್ನೂ ಬೇಕು ಅಂದರೆ ಇನ್ನೂ ಪದಾರ್ಥಗಳನ್ನ ಜಾಸ್ತಿ ಹಾಕ್ಕೊಂಡು ಮನೆಯವರೆಲ್ಲರೂ ಕುಡಿಬೋದು. ಇದನ್ನು ವಾರಕ್ಕೆ 3 ಸತಿ ಕುಡಿದ್ರೆ ಬಾಯೆಲ್ಲ ಹುಣ್ಣು ಮತ್ತು ಒಣ ಕೆಮ್ಮು ಎಲ್ಲದಕ್ಕೂ ರಾಮಬಾಣ. ಇದು ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಉಕ್ಕು ಬರುತ್ತೆ ಗಸಗಸೆ ಹಾಕಿರೋದ್ರಿಂದ. ಒಂದು 2 ನಿಮಿಷ ಕುದಿಸಿದ್ರೆ ಸಾಕು.
ನೋಡಿ ಈ ಥರ ಉಕ್ಕು ಬರುವಾಗ ಆಗಿದೆ ಅಂತ. ಆಯಿತು ಇದು. ನೋಡಿ ಒಣ ಕೆಮ್ಮಿಗೆ ರಾಮಬಾಣ ಹರಿರ ರೆಡಿಯಾಗಿದೆ. ಇದು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ. ಥ್ಯಾಂಕ್ ಯು.